ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ನಮಸ್ಕಾರ ಬಂಧುಗಳೇ. ನನ್ನ ಒಂದು ವಿಡಿಯೋ ಬಂದು ಒಂದು ಮಾಹಿತಿ ಚಾಲಕರಿಗೆ ಹೆವಿ ಬ್ಯಾಡ್ಜ್, ಭಾರಿ ವಾಹನ ಪರವಾನಗಿ ಇರುತ್ತಲ್ಲ, ನಮ್ಮದು ಹೆವಿ ಬ್ಯಾಡ್ಜ್ ಲೈಸೆನ್ಸ್ ಅಂದರೆ ಈಗ ಲಾರಿ ಓಡಿಸೋರು, ಬಸ್ ಓಡಿಸೋರು, 6 ವೀಲೆಲ್ಲ ಹೆವಿ ಬ್ಯಾಡ್ಜ್ ವ್ಯಾಪ್ತಿಗೆ ಬರುತ್ತೆ. ಅವ್ರಿಗೆ ಪ್ರತಿ 5 ವರ್ಷಕ್ಕೊಂದ್ಸರಿ ಲೈಸೆನ್ಸ್ ರಿನ್ಯೂವಲ್ ಮಾಡಬೇಕು. ರಿನ್ಯೂವಲ್ ಮಾಡಬೇಕಾದ್ರೆ ಇವಾಗ ಹೊಸದಾಗಿ ಏನು ಮಾಡಿದ್ದಾರೆ ಅಂದರೆ ಒಂದು ರೂಲ್ಸು ಆಗಿದೆ. ಆಲ್ಮೋಸ್ಟ್ 11 ವರ್ಷ 12 ವರ್ಷ ಆಯಿತು. ರಿನ್ಯೂವಲ್ಗೆ ಈ ಮಿಲ್ಟ್ರಿ ಹತ್ರ ಟ್ರೈನಿಂಗ್ ತೊಗೊಂಬರ್ಬೇಕು. ಅಂದರೆ ಈ ರಸ್ತೆ ಸಂಚಾರಿ ನಿಯಮಗಳನ್ನು ನಮಗೆ ಮತ್ತೊಂದು ಸರಿ ನೆನಪಿಸ್ತಾರೆ. ನಮಗೆಲ್ಲ ಗೊತ್ತಿದೆ, ನಾವು 5 ಲಕ್ಷ ಕಿಲೋಮೀಟ್ರ್ ಓಡಿಸಿದ್ದೀನಿ, 6 ಲಕ್ಷ ಓಡಿಸಿದ್ದೀನಿ, ಈ ಥರ ಎಲ್ಲ ಹೇಳ್ತಿದ್ದೀವಲ್ಲ ನಾವೆಲ್ಲ. ನಾನು ಹೋಗಿದ್ದೆ, ನನ್ನದೇ ಇದು ಲೈಸೆನ್ಸ್, ಹೆವಿ ಬ್ಯಾಡ್ ಲೈಸೆನ್ಸ್ಗೆ ಹೋಗಿದ್ದೆ ನಾನು. ಈ ಥರ ಬರುತ್ತೆ ಫಾರಮ್ಮು. ಇದ್ರ ಬಗ್ಗೆ ಇನ್ನೊಂದು ಮಾಹಿತಿ ಹೇಳ್ಬಿಡ್ತೀನಿ ನಿಮಗೆ. ಇದು ಕರ್ನಾಟಕದಲ್ಲಿ ಇರೋದು 3 ಜಾಗದಲ್ಲಿ. ಮೊದಲನೇದು ಬೆಂಗಳೂರಲ್ಲಿದೆ, ಯಲಹಂಕ. ಈ ಏನು ನೀವು ನೋಡ್ತಾ ಇದ್ದೀರೋ ಇದರಲ್ಲೆಲ್ಲ ಅದ್ರಲ್ಲಿ ಪೂರ್ತಿ ಅಡ್ರೆಸ್ ಇದೆ, 3-4 ಪಾಂಪ್ಲೆಟ್ಸ್ ಇದೆ. ಅದನ್ನೇ ವಿಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಒಂದು ಬೆಂಗಳೂರು, ಇನ್ನೊಂದು ಧಾರವಾಡದಲ್ಲಿದೆ, ಇನ್ನೊಂದು ಕಲಬುರಗಿಲಿದೆ. ಸೊ ಧಾರವಾಡದಲ್ಲಿರೋದು ಗಾಮನಗಟ್ಟಿ ಅಂತ ಏನೋ ಬರುತ್ತೆ, ಅದು ಗೂಗಲಲ್ಲಿ ಹಾಕಿದ್ದೀನಿ ಅದನ್ನು. ಈ ಥರ ಸರ್ಟಿಫಿಕೇಟ್ ಬರುತ್ತೆ. ಇದಕ್ಕಿಂತ ಮುಂಚೆ ತೋರಿಸೋದ್ನಲ್ಲ, ಅದು 500 ರೂಪೀಸ್ ಚಾರ್ಜ್ ಬಿಲ್. ಅದು ಎಲ್ಲ ಆದಮೇಲೆ ಈ ಥರದೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಇದರ ಅವಧಿ ಬಂದು 1 ತಿಂಗಳೊಳಗಡೆ ನಾವು RTOಗೆ ಸಬ್ಮಿಟ್ ಮಾಡ್ಬೇಕು ಈ ಡಾಕ್ಯುಮೆಂಟ್ನ ನಮ್ಮ DL ಜೊತೆಗೆ. ಆವಾಗ ನಮ್ಮ ಲೈಸೆನ್ಸ್ ರಿನ್ಯೂವಲ್ ಆಗುತ್ತೆ. ಇದು ಇಲ್ಲ ಅಂದರೆ ರಿನ್ಯೂವಲ್ ಮಾಡೋದೇ ಇಲ್ಲ, ಯಾವ RTOದಲ್ಲೂ ಮಾಡಲ್ಲ. ಇದನ್ನು ಎಲ್ಲ ರಾಜ್ಯಗಳಲ್ಲೂ ಕಂಪಲ್ಸರಿ ಮಾಡಿದ್ದಾರೆ, ಕರ್ನಾಟಕದಲ್ಲೂ ಮಾಡಿದ್ದಾರೆ. ಹೀಗಾಗಿ ಇದನ್ನು ಟ್ರೈನಿಂಗ್ ತೊಗೊಳ್ಳೋದು ತುಂಬ ಅವಶ್ಯಕ. ಇದರಲ್ಲಿ ಕೆಲವೊಂದು ಮಾಹಿತಿ ಮಾತ್ರ ತುಂಬ ಉಪಯೋಗ ಇದೆ. ನಮ್ಮ ರಸ್ತೆ ಸಂಚಾರಿ ನಿಯಮಗಳನ್ನ ನಾವು ಎಷ್ಟು ಫಾಲೋ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ನಿರ್ಲಕ್ಷ್ಯ ಮಾಡ್ತೀವಿ ಅನ್ನೋದನ್ನ ನೀಟಾಗಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಅವರು ಒಂದು ವಿಡಿಯೋಸ್ ಇದೆ ಅವ್ರ ಹತ್ರ, ಆ ಥರ ಆಕ್ಸಿಡೆಂಟ್ ಆಗಿದೆ, ಆಮೇಲೆ ಆಕ್ಸಿಡೆಂಟ್ ಮಾಡಿರೋ ಡ್ರೈವರ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇತ್ತು, ಇಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದೂ ಹೆಂಗೆ ತಪ್ಪು ಮಾಡಿದ್ರಿ ಇವರು. ಅದಕ್ಕೋಸ್ಕರ ಇದನ್ನು ಹೆಂಗೆ ಹೇಳ್ತೀವಿ ಅಂದರೆ, ನಾವು ಮತ್ತೆ ನೆನಪು ಮಾಡಲೇಬೇಕು. ಮನುಷ್ಯನಿಗೆ ಮೆಮರಿ ಪವರ್ ಅನ್ನೋದು ಈಗಿನ ಫುಡ್ಗೆ ಅಥವಾ ಹೀಗೆ ಸ್ಲೋ ಆಗ್ತಾ ಇರುತ್ತೆ, ಅಥವಾ ಮರ್ತೇ ಹೋಗ್ಬಿಡ್ತೀವಿ. ಅದಕ್ಕೋಸ್ಕರ ಇದೊಂದು ಟ್ರೈನಿಂಗ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಟೈಮಿಂಗ್ ಹೆವಿ ಅನ್ನಿಸ್ತು ನನಗೇನೋ. ಬೆಳಗ್ಗೆ 8:30 ಸಾಯಂಕಾಲ 5 ಗಂಟೆವರೆಗೂ ಬಿಡಲ್ಲ ಆಚೆಗೆ. ವಿಷಯ ಕರೆಕ್ಟಾಗಿ ಹೇಳಿದ್ರೆ 2 ಅವರ್ಸಲ್ಲಿ ಹೇಳ್ಬೋದು. ಇದು ಒಂದು. ಆಮೇಲೆ ನಾನು ಕೆಳಗಡೆ ಇದರೆಲ್ಲ ಮುಗಿದ ಮೇಲೆ ಒಂದು ನಮಗೆ ಫಾರಮ್ ಕೊಡ್ತಾರೆ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇದರಲ್ಲಿ ಬರೆದು ತಿಳಿಸ್ರಿ ಅಂತ. ನನ್ನ ಅನಿಸಿಕೆ ನಾನು ಬರೆದೆ. ಬರೀ ಭಾರಿ ವಾಹನ ಚಾಲನೆ ಪರವಾನಗಿ ಹೊಂದಿರೋರಿಗಲ್ಲ, ಎಲ್ಲರಿಗೂ ಈ ಟ್ರೈನಿಂಗ್ ಕೊಡಬೇಕು. ಪ್ರತಿಯೊಬ್ಬರಿಗೂ ಪ್ರತಿ 3 ವರ್ಷಕ್ಕೊಂದ್ಸರಿ ಎಷ್ಟು ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇದೆಯೋ ಎಲ್ಲರೂ ಕಂಪಲ್ಸರಿ ಮಾಡಬೇಕು. ಯಾಕಂದರೆ ಬರೀ ದೊಡ್ಡ ಗಾಡಿಯವ್ರು ಮಾತ್ರ ತಪ್ಪು ಮಾಡಲ್ಲ. ಸಣ್ಣ ಪುಟ್ಟ ಗಾಡಿಯಿಂದ ದೊಡ್ಡ ಗಾಡಿಗಳ ಆಕ್ಸಿಡೆಂಟ್ ಆಗಿ ಎಷ್ಟೊಂದು ಆಗಿದೆ. ಈಗ ನಮ್ಮ ನೆಲಮಂಗಲ ಓಲ್ವೋ ಕಾರ್ ಪ್ರಕರಣ ತೊಗೊಂಡ್ರೆ, ಅಲ್ಲಿ ಬಂದಿರೋದು ಒಂದು 2 ವೀಲರ್ ಅಡ್ಡ ಬಂದಿದ್ದಕ್ಕೆ ಲಾರಿ ಒಂದು ಬ್ರೇಕ್ ಹೊಡೆದು ಇನ್ನೊಂದು ಕಾರ್ ಮೇಲೆ ಬಿದ್ದಿತ್ತು. ಇಲ್ಲಿ ಲಾರಿ, 2 ವೀಲರ್, ಕಾರು, ಇನ್ನೊಂದು ಎಲ್ಲ ಆ್ಯಡ್ ಆಗಿದೆ. ಸೊ ರಸ್ತೆ ನಿಯಮ ನಾವು ಪಾಲನೆ ಮಾಡಬೇಕು ಅಂದರೆ ಎಲ್ಲ ರೀತಿಯ ಪರವಾನಗಿ ಇದಾವಲ್ಲ. ನಾವು 2 ವೀಲರ್ ಓಡಿಸೋರು ಇರ್ತೀವಿ, ವೈಟ್ ಬೋರ್ಡ್ ಕಾರ್ ಓಡಿಸೋರು, ಎಲ್ಲರಿಗೂ ಈ ಟ್ರೈನಿಂಗ್ ಕಂಪಲ್ಸರಿ ಮಾಡಬೇಕು ಅಂತ ನನ್ನ ಅನಿಸಿಕೆ ಅನ್ನೋದನ್ನ ನಾನು ಬರೆದಿದ್ದೀನಿ. ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಬೆಳಗ್ಗೆ 8 ಗಂಟೆಗೆ ಹೋದರೆ 11:30 ಒಂದು ಟೀ ಕೊಡ್ತಾರೆ, 1 ಗಂಟೆಗೆ ಊಟ ಬರುತ್ತೆ, 2 ಚಪಾತಿ, ಸ್ವಲ್ಪ ಚೆನ್ನಾಗೇ ಕೊಡ್ತಾರೆ, ರೈಸು ಎಲ್ಲ ಊಟ ಚೆನ್ನಾಗಿದೆ, ಅನ್ಲಿಮಿಟೆಡ್ ರೈಸು. 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು 3 ಗಂಟೆಗೆ ಒಂದ್ಸರಿ ಟೀ ಕೊಡ್ತಾರೆ. 500 ರೂಪಾಯಿ ನಿಮಗೆ ವಿತ್ GST ಬಿಲ್ ಅಂತಲೇ ಅವರು ಆ್ಯಡ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಅದ್ರಲ್ಲಿ ಹಾಕಿದೆ, ನೀವು ಸ್ಟಾರ್ಟಿಂಗಲ್ಲೇ ನೋಡ್ಕೊಳ್ಳಿ. ಸೊ ಹೀಗಾಗಿ ಈ ಮಾಹಿತಿ. ಮತ್ತು ನನ್ನ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಬಂದು 23 ವರ್ಷ ಆಗಿದೆ. ನಾನು ನಮ್ಮಲ್ಲಿ ಸಿಗ್ನಲ್ಗಳ ಬಗ್ಗೆ ಹೆಂಗೆ ನಾವು ಹೊಸದಾಗಿ ಲೈಸೆನ್ಸ್ ಹೋದಾಗ ಕೇಳ್ತಾರೆ, ಆ ಥರ ಒಂದು ಕ್ವಶನ್ಸ್ ಕೊಟ್ಟಿದ್ರು ನನಗೆ. ಅಂದರೆ ನಾವು ಟಿಕ್ ಮಾಡೋದನ್ನ ನಾ 18 ತಗೊಂಡೆ, ನಾನು 20ಕ್ಕೆ. ಸುಮಾರು ಜನ 5-6 ತಗೊಂಡಿದ್ದಾರೆ. ಅಂದರೆ ಸಂಚಾರಿ ನಿಯಮದ ಚಿಹ್ನೆಗಳು ಸಹಿತ ನಮಗೆ ಮರ್ತೋಗಿದೆ. ಆ ಒಂದು ನೆನಪು ಮಾಡೋ ಕಾರ್ಯಕ್ರಮನೇ ಇದು. ಪ್ರತಿ 5 ವರ್ಷಕ್ಕೊಂದ್ಸರಿ ಈಗ ರಿನ್ಯೂವಲ್ಗೆ ಕೊಡಲೇಬೇಕು ಇದನ್ನು. ಮೊದಲೆಲ್ಲ ಲೈಸೆನ್ಸ್ ನಾನು ಮಾಡಿಸುವಾಗ 3 ವರ್ಷಕ್ಕೊಂದ್ಸರಿ ಇತ್ತು, ಈಗ 5 ವರ್ಷಕ್ಕೊಂದ್ಸರಿ ರಿನ್ಯೂವಲ್ ಮಾಡಿದ್ದಾರೆ. ಅದು ಒಂದು ಒಳ್ಳೆಯದು. ಆದರೆ ಸಮಯನ ಕಮ್ಮಿ ಮಾಡಬೇಕು, ನನ್ನ ಅನಿಸಿಕೆ ಇದು. ಸಮಯನ ಕಮ್ಮಿ ಮಾಡಬೇಕು. ಮಧ್ಯಾಹ್ನದವರೆಗೆ ಮಾಡಿದ್ರೆ ಸಾಕು, ಒಂದು 2-3 ಅವರ್ಸ್ 4 ಅವರ್ಸ್ ಸಾಕು. ಆಮೇಲೆ ಕಂಪಲ್ಸರಿ ಮೊಬೈಲ್ನ ಬಿಡಲ್ಲ ಒಳಗಡೆ, ಅದು ಒಂದು ಒಳ್ಳೆಯದು. ಒಂದಿನ ಮೊಬೈಲ್ ಇಲ್ಲದೇ ಇದ್ವಿ ನಾವು, ಅದು ತುಂಬ ಖುಷಿ ಆಯಿತು ನನಗೆ. ಇನ್ನು ಬೆಂಗಳೂರವರು ಇಲ್ಲಿ ತಲುಪಬೇಕಂದ್ರೆ ಯಲಹಂಕ RTO ಅಂತ ಹಾಕಿದ್ರೆ ಬರುತ್ತೆ ಲೊಕೇಶನ್ನು. RTO ಪಕ್ಕದಲ್ಲೇ ಇರೋದಿದು. ಯಾವುದೇ ಗೌರ್ಮೆಂಟ್ ಬಸ್ಸಿಂದು ಬೆಳಿಗ್ಗೆ ನಾವು 8 ಗಂಟೆ 9 ಗಂಟೆಗೆಲ್ಲ ಹೋಗ್ತೀನಿ ಅಂದ್ರಲ್ಲ, ಸಾಧ್ಯವೇ ಇಲ್ಲ. ನಮ್ಮ ಸ್ವಂತ ಗಾಡೀಲೇ ಹೋಗಬೇಕು. ಹುಬ್ಳಿ ಮತ್ತು ಧಾರವಾಡ ಮೇನ್ ರೋಡಲ್ಲಿ ಬರುತ್ತೆ, ಗಾಮನಗಟ್ಟಿ ಅಂತ.
ಅಲ್ಲಿ ಟೈಮಿಂಗ್ಸ್ 9:30 ಅಂತ ಏನೋ ಹೇಳ್ತಾಯಿದ್ರು. ಇನ್ನು ಕಲಬುರ್ಗಿಲಿರೋದು KSRTC ಡಿಪೋದಲ್ಲಿದೆ. ಅದ್ರದ್ದು ಹೆಚ್ಚಿನ ಮಾಹಿತಿ ನಾನು ಕಲೆ ಹಾಕಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ನಿಮ್ಮ ಸ್ವಂತ ವೆಹಿಕಲಲ್ಲೇ ಹೋಗೋದು ಒಳ್ಳೆಯದು. ಬೆಂಗಳೂರಲ್ಲಿ ನಮಗೆ 9 ಗಂಟೆ ಲಾಸ್ಟ್ ಅಂತ ಹೇಳಿದರು. ನಾನು ನೋಡಿದೆ 10:15 ಬರ್ತಾಯಿದ್ರು. 10:15 ಒಳಗಡೆ ಗೇಟಲ್ಲಿ ಇದ್ದರೆ ಸಾಕು ಅಂತ ಹೇಳಿದ್ರು. ಸೊ ನೀವು 10:15 ಒಳಗಡೆ ಗೇಟಲ್ಲಿ ಬರೋ ಥರನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಗನೆ ಬನ್ನಿ, ಯಾಕಂದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಿಮಗೆ ನಮ್ಮ 500 ರೂಪಾಯಿಗೆ ಒಂದು ಊಟ, 2 ಟೀ, ಜೊತೆಗೆ ಒಂದು ಪೆನ್ ಕೊಡ್ತಾರೆ, ಒಂದು ನೋಟ್ಬುಕ್ ಥರ ಕೊಡ್ತಾರೆ. ನಮ್ಗೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಹೈಲೈಟ್ನ ನೋಟ್ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ನೋಟ್ಬುಕ್ ಥರ ಕೊಡ್ತಾರೆ. ಈ ವಿಡಿಯೋನ ನಿಲ್ಲಿಸಿ ಅಡ್ರೆಸ್ನ ತೊಗೊಳ್ಳಿ. ಬೆಂಗಳೂರಲ್ಲಿ ರಿನ್ಯೂವಲ್ ಮಾಡಿಸ್ಬೇಕನ್ನೋರು ಇಲ್ಲೇ ಮೇಲ್ಗಡೆ ಏನು ಕಾಣಿಸ್ತಾ ಇದೆ ಇದರಲ್ಲೇ ಇದೆ. ಇದು ಅರ್ಜಿ ಫಾರಮು. ಸ್ಟಾರ್ಟಿಂಗಲ್ಲಿ ಅವರೇ ಫಿಲಪ್ ಮಾಡ್ಕೋತಾರೆ. ನಿಮ್ಮ DL ನಂಬರು, ನಿಮ್ಮ ಹೆಸರು, ನಿಮ್ಮದು ಆಧಾರ್ ಕಾರ್ಡ್ ನಂಬರು, ನಿಮ್ಮ ಮೊಬೈಲ್ ನಂಬರು ಇದೆಲ್ಲ, ಆಮೇಲೆ ನಿಮ್ಮದು ಅಡ್ರೆಸ್ ಏನಿದೆ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಏನಿದೆ ಅದನ್ನೆಲ್ಲ ಫಿಲಪ್ ಮಾಡಿಸ್ಕೋತಾರೆ. ಅವರೇ ಫಿಲಪ್ ಮಾಡ್ಕೋತಾರೆ. ನಾವು ಫೈನಲಾಗಿ ಒಂದು ಸೈನ್ ಮಾಡ್ಕೋಬೇಕು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಇದೆಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.